ಇದ್ದಲು ಬಟ್ಟಿಯಲ್ಲಿ ಕೆಲಸ ಮಾಡುವ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಕೂಡಿ ಬಂದ ವಿದ್ಯಾಭ್ಯಾಸದ ಭಾಗ್ಯ. ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಗೋಪನಹಳ್ಳಿ ಗೇಟ್ನ ರಾಷ್ಟ್ರೀಯ ಹೆದ್ದಾರಿ ಸಮೀಪ ಇದ್ದಲು ಬಟ್ಟಿಯಲ್ಲಿ ಕೂಲಿ ಕೆಲಸ ಮಾಡುತ್ತಿರುವ ಬಿಹಾರ ಮೂಲದ ಕಾರ್ಮಿಕರ ಮಕ್ಕಳಿಗೆ ಕೊನೆಗೂ ಶಿಕ್ಷಣ ಭಾಗ್ಯ ಸಿಗುವ ಯೋಗ ಕೂಡಿ ಬಂದಿದೆ. ಕೂಲಿ ಕಾರ್ಮಿಕ ಮಕ್ಕಳಿಗೆ ಶಿಕ್ಷಣ ಬೇಕು ಎಂದು ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಚಿಕ್ಕಣ್ಣ ಚಳ್ಳಕೆರೆ ಬಿಇಒ ಗಮನಕ್ಕೆ ತಂದಿದ್ದರು. ವಿಷಯ ತಿಳಿದು ತಕ್ಷಣವೇ ಸ್ಥಳಕ್ಕೆ ಭೇಟಿ ನೀಡಿದ ಬಿಇಒ ಕೆಎಸ್ ಸುರೇಶ್ ಅಕ್ಷರ ವಂಚಿತ ಸುಮಾರು 15 ಮಕ್ಕಳಿಗೆ ಸ್ಥಳೀಯವಾಗಿ ಶಾಲಾ ಟೆಂಟ್ ತೆರೆದು ಸ್ವಯಂ ಸೇವಕ ಶಿಕ್ಷಕರ ನಿಯೋಜನೆಗೆ ಅನುಮತಿ ಪಡೆದು ಶಾಲೆ ಆರಂಭಿಸುವ ಭರವಸೆ ನೀಡಿದ್ದಾರೆ. ಈ ಕುರಿತಂತೆ ಬಿಇಒ ಕೆಎಸ್ ಸುರೇಶ್ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಎಂದು ಕೇಳೋಣ ಬನ್ನಿ. ಇಲ್ಲಿ ಕಾರ್ಯನಿರ್ವಹಿಸ್ತಕ್ಕಂತಹ ಕಾರ್ಮಿಕರಿದ್ದಾರೆ. ಒಂದು ಶಿಕ್ಷಣದ ವಯೋಮಾನದ ಮಕ್ಕಳಿದ್ದಾರೆ. ಈ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುವಂಥ ನಿಟ್ಟಿನಲ್ಲಿ ಚಿಕ್ಕಣ್ಣ ಅನ್ನುವಂಥ ರೈತ ಮನೆಯಿದ್ದರು. ಹಾಗಾಗಿ ಇಲ್ಲಿ ಇವತ್ತು ನಾವು ಭೇಟಿ ನೀಡಿದ್ದೇವೆ. ಇರ್ತಕ್ಕಂತಹ ಅರ್ಹ ಶಾಲಾ ವಯಸ್ಸಿನ ಮಕ್ಕಳನ್ನು ಈಗ ನಾವು ಗಣತಿ ಮಾಡಿ ತನ್ಮೂಲಕ ಇವರಿಗೆ ಯಾವ ಭಾಷೆಯಲ್ಲಿ ಕಲಿಸಿದರೆ ಸೂಕ್ತ ಅನ್ನುವಂಥದ್ದನ್ನು ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಹಿಂದಿ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಒಂದು ಶಿಕ್ಷಣವನ್ನು ಕೊಡಲಿಕ್ಕೆ ವ್ಯವಸ್ಥೆ ಮಾಡಿ ಅನ್ನುವಂಥ ಮನವಿಯನ್ನು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಒಂದು ಯೋಜನೆಯನ್ನು ತಯಾರಿಸಿ ಅದರ ಒಂದು ಕಾರ್ಯಗತ ಮಾಡಲಿಕ್ಕೆ ಬೇಕಾದಂತಹ ಅನುಮೋದನೆಗಾಗಿ ನಮ್ಮ ಉಪನಿರ್ದೇಶಕರಿಗೆ ಕಳಿಸ್ಕೊಡ್ತೇನೆ. ಮುಂದಿನ ದಿನಗಳಲ್ಲಿ ತಕ್ಷಣವೇ ಈ ಮಕ್ಕಳಿಗೆ ಶಿಕ್ಷಣ ಕೊಡೋದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಎಷ್ಟು ಹುಡುಗರಿದ್ದಾರಂತ ಮಾಹಿತಿ ಸಮೀಕ್ಷೆ ಮಾಡಿದಂತೆ 10 ವಿದ್ಯಾರ್ಥಿಗಳು 6ರಿಂದ 14-15 ವಯಸ್ಸಿನ ವಿದ್ಯಾರ್ಥಿಗಳು 10 ವಿದ್ಯಾರ್ಥಿಗಳು ಇಲ್ಲಿ ಸಿಗ್ತಾ ಇದ್ದಾರೆ. ಇವರನ್ನು ನಾವು ಯಾವ ರೀತಿಯಾಗಿ ಶಾಲಾ ವ್ಯವಸ್ಥೆಗೆ ಒಳಪಡಿಸಬೇಕು ಅನ್ನೋದನ್ನು ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಮತ್ತು ನಮ್ಮ ಶಿಕ್ಷಣಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಈಗ ಮೂಲಭೂತವಾಗಿ ಇವರಿಗೆ ಭಾಷೆಯನ್ನು ಹಿಂದಿ ಕಲಿಸುವಂಥದ್ದು, ಆನಂತರ ಗಣಿತದ ಮೂಲ ಕ್ರಿಯೆಗಳನ್ನು ಕಲಿಸುವಂಥದ್ದು, ಮುಂದಿನ ಹಂತದಲ್ಲಿ ಇನ್ನೂ ಅವರ ಒಂದು ಸ್ಪಂದನೆಯನ್ನು ಆಧರಿಸಿ ಇನ್ನೂ ಹೆಚ್ಚಿನ ಒಂದು ಶಿಕ್ಷಣದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಗಮನಿಸ್ತೇವೆ. ತಾಲೂಕಿನ ಗೋಪನಹಳ್ಳಿ ಸಮೀಪದ ಇದ್ದಿಲು ಸುಟ್ಟು ಜೀವನ ನಡೆಸುತ್ತಿರುವ ಕುಟುಂಬದ ತಂದೆ ತಾಯಿಗಳ ಕಷ್ಟದ ಬದುಕಿಗೆ ಮಕ್ಕಳು ಭವಿಷ್ಯ ಬಲಿ ಆಗಬಾರದು. ಹೊಟ್ಟೆಪಾಡಿಗಾಗಿ ಬಿಹಾರದ ಕುಟುಂಬಗಳು ಇದ್ದಿಲು ಬಟ್ಟಿ ಕಾರ್ಮಿಕರಾಗಿ ದುಡಿಯಲು ಬಂದಿದ್ದಾರೆ. ಇವರ ಜೊತೆ ಮಕ್ಕಳು ಅನಾಥ ಭಾವದಲ್ಲಿ ಶಿಕ್ಷಣ ವಂಚಿತರಾಗಿರುವುದು ಕಂಡು ಬಂದಿದೆ. ಇದರ ಸಂಬಂಧ ತಾಲೂಕು ಆಡಳಿತ ಮತ್ತು ಶಿಕ್ಷಣ ಇಲಾಖೆ ಮನವಿ ಸಲ್ಲಿಸಲಾಗಿತ್ತು. ಅಧಿಕಾರಿಗಳು ತಕ್ಷಣವೇ ಮಕ್ಕಳಿಗೆ ಶಿಕ್ಷಣದ ವ್ಯವಸ್ಥೆ ಮಾಡಲು ಮುಂದಾಗಿರುವುದು ಸ್ವಾಗತಾರ್ಹ ಎಂದು ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಚಿಕ್ಕಣ್ಣ ತಿಳಿಸಿದ್ದಾರೆ.